ನಾನಿವತ್ತು ಒಂದು ಟ್ರೈಪಾಡ್ ತರಿಸಿದ್ದೀನಿ ಅಮೆಜಾನಿಂದ. ಇದು ಸೈವೋ ಟ್ರೈಪಾಡ್ ಅಂತ. ಇದು ಬೆಲೆ ಬಂದ್ಬಿಟ್ಟು 800 ರೂಪೀಸ್. ನೋಡಿ, ಇದಕ್ಕೆ ಬ್ಯಾಗ್ ಎಲ್ಲ ಇದೆ. ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಅದಕ್ಕೆ ತರಿಸಿದ್ದೀನಿ. ನೋಡೋಣ ಇದು ಹೇಗಿದೆ ಅಂತ. ಪರವಾಗಿಲ್ಲ, ವೆಯ್ಟ್ ಆಗಿದೆ ಸ್ವಲ್ಪ. ಪ್ರಮೋಷನಲ್ ಆಫರ್, ಕ್ಯಾಶ್ ಬ್ಯಾಕ್ ಅಂತ ಏನೋ ಕೊಟ್ಟಿದ್ದಾರೆ ಇದರಲ್ಲಿ ಕಾರ್ಡು ನೋಡಿ. ಜೊತೆಗೆ ಇದು ಸ್ಟ್ಯಾಂಡು. ನೋಡೋಣ, ನಾನು ಇವತ್ತೇ ಫಸ್ಟ್ ತರಿಸಿರೋದು ಹೇಗಿದೆ ಅಂತ. ಇದು ಫ್ಲೆಕ್ಸಿಬಲ್ ಇದೆ, ಇದು ಕೂಡ ಪರವಾಗಿಲ್ಲ. ಸ್ವಲ್ಪ ಓಕೆ, ಇಲ್ಲೂ ಒಂದು ಇದಿದೆ, ಮತ್ತೆ ಈ ಕಡೆ ಒಂದು ಕನೆಕ್ಟ್ ಮಾಡುವಂಥ ಸ್ಕ್ರೂ ಇದೆ. ಸೊ ಇದು ಟ್ರೈಪಾಡು, ಇದೆಲ್ಲ ಅಲ್ಯೂಮಿನಿಯಂದೆ. ಪರವಾಗಿಲ್ಲ, ಗಟ್ಟಿಯಾಗಿದೆ. ಇದು ಸ್ಟ್ಯಾಂಡ್ ಬಂದ್ಬಿಟ್ಟು ಈ ತರ ಮೇಲೆ ಕೆಳಗೆ ರೊಟೇಟ್ ಮಾಡೋದು. ಇದಕ್ಕೆ ಲೂಸ್ ಮಾಡ್ಬಿಟ್ಟು ಲೈಟ್ ಟೈಟ್ ಮಾಡೋದು. ಜೊತೆಗೆ ಹಿಂಗೂ ಬೇಕಾದ್ರೆ ಟರ್ನ್ ಮಾಡ್ಕೋಬಹುದು. ಇಲ್ಲಿ ಸ್ಕ್ರೂ ಇದೆ. ಇದು ಫುಲ್ ಸ್ಟ್ಯಾಂಡ್ ಈ ತರ. ಈ ಸ್ಟ್ಯಾಂಡ್ಗೆ ಇಲ್ಲಿ ಇದಿದೆ, ಕ್ಲಿಪ್ಗಳು ಇದಾವೆ. ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಮಾಡ್ಬಿಟ್ಟು ಹಿಂಗೆ ಹಾಕಿದ್ರೆ ಇದು ಫುಲ್ ಗಟ್ಟಿಯಾಗಿ ಕುತ್ಕೊಳುತ್ತೆ. ಪರವಾಗಿಲ್ಲ, ಸ್ಟ್ರಾಂಗ್ ಆಗಿದೆ. ಸ್ಟ್ಯಾಂಡ್ ಈ ತರ ಇದೆ. ನಾವು ಇಲ್ಲಿ ಈ ತರನು ಕನೆಕ್ಟ್ ಮಾಡ್ಕೋಬಹುದು. ಈ ಸ್ಕ್ರೂಗೆ ಇದನ್ನ ಇಲ್ಲಿ ಈ ತರ ಕನೆಕ್ಟ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಈ ತರನು ಕನೆಕ್ಟ್ ಮಾಡ್ಕೋಬಹುದು. ಫಸ್ಟ್ ಈ ತರ ಒಂದ್ಸರಿ ಮಾಡಿ ನೋಡೋಣ. ಇಲ್ಲಿ ಟೈಟ್ ಮಾಡೋದು. ಇದು ಇಲ್ಲಿ ಟೈಟ್ ಮಾಡಿದ್ರೆ ಕರೆಕ್ಟ್ ಆಗಿ ಕುತ್ಕೊಳುತ್ತೆ. ಈಗ ಇಲ್ಲಿ ಟೈಟ್, ಈ ಸ್ಕ್ರೂನ ಹಿಂಗೆ ಟೈಟ್ ಮಾಡಿದ್ರೆ ಇದು ಮೇಲೆ ಕೆಳಗೆ ಅಲ್ಲಾಡಲ್ಲ. ಸೂಪರ್ ಆಗಿದೆ. ಓಕೆ, 800 ರೂಪಾಯಿ ಏನು ವೇಸ್ಟ್ ಆಗಲಿಲ್ಲ. ತುಂಬ ಟ್ರೈಪಾಡ್ಗಳು ತರಿಸಿದ್ದೆ, ಅವೆಲ್ಲ ಚೆನ್ನಾಗಿರಲಿಲ್ಲ. ಇದು ಓಕೆ, ನಾಟ್ ಬ್ಯಾಡ್. ಒಂದು ಸೆಕೆಂಡ್, ಒಂದು ಫೋನ್ ಹಾಕಿ ತೋರಿಸ್ತೀನಿ. ಸೊ ಫೋನ್ನ ನಾವು ಈ ಥರ ಇದು ಮಾಡಿ ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಥರ ನಾವು ಆ್ಯಂಗಲ್ ಬೇಕೋ ಆ ಥರ ಟರ್ನ್ ಮಾಡ್ಕೋಬೋದು. ಹಿಂಗೆ ಬೇಕು ಅಂದರೆ ಹಿಂಗೆ. ಇದನ್ನು ಸ್ವಲ್ಪ ಲೂಸ್ ಮಾಡಬೇಕು, ತಿರುಗಿಸ್ಬೇಕು ಅಂದರೆ, ರೊಟೇಟ್ ಮಾಡಬೇಕು ಅಂದರೆ. ಓಕೆನಾ? ಮತ್ತೆ ಇದನ್ನು ಇದು ಮಾಡಿ, ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ಸೊ ಹಂಗಾಗಿ ಅಷ್ಟು ಐಡಿಯಾ ಇಲ್ಲ. ನೋಡೋಣ.
ಈ ಥರ ಬೇಕಾದ್ರೂ ಮಾಡ್ಕೋಬೋದು. ಓಕೆ, ಚೆನ್ನಾಗಿದೆ ಟ್ರೈಪೋಡು. ಬೇಕು ಅಂದರೆ ನೀವು ತಗೋಬೋದು, ತರಿಸಿ. ಇದು ನೇಮ್ ಬಂದ್ಬಿಟ್ಟು ಸೈವೋ, ಮಾಡೆಲ್ ಬಂದ್ಬಿಟ್ಟು WT3130. ಚೆನ್ನಾಗಿದೆ, ನಾಟ್ ಬ್ಯಾಡ್. ಅಲ್ಯೂಮಿನಿಯಮ್ದಿದು. ಅದ್ರ ಜೊತೆಗೆ ಪ್ರಮೋಷನಲ್ ಕ್ಯಾಶ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇದು ನನ್ನ ಫಸ್ಟ್ ರಿವ್ಯೂ ವಿಡಿಯೋ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ವಂದನೆಗಳು.